ಸೊ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಏನೇನೆಲ್ಲ ಹೊಸ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಸಚ್ಚು, ಹಾ ಪಾಪು, ಸ್ನಾಕ್ಸ್ ಏನಾದ್ರು ತಂದು ಕೊಡು ತಿನ್ನಕ್ಕೆ. ಏನ ಸ್ನಾಕ್ಸ್? ಇದು ಸ್ನಾಕ್ಸ್ ಅಲ್ಲ, ಇದು ಊಟ. ಸ್ನಾಕ್ಸ್ ನ ಹೆಂಗ್ ಕೇಳೋದು ಅಂತ ತಿಳ್ಕೊಂಡ್ ಬಾ, ಆಮೇಲೆ ಅದ್ ಕೊಡ್ಸ್ಬೇಕು ಬೇಡ ಯೋಚನೆ ಮಾಡೋಣ. ನಾನ್ ಬಟ್ ಮೂರೊತ್ತು ಯಾವಾಗ್ಲೂ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳ್ತಾನೆ. ಒಳ್ಳೆ ಪಾಯಿಂಟ್ ಆಗ್ತಾ ಇವತ್ತು. A few moments later. ಇಷ್ಟ ಬೇಗ ಬಂದ್ಬಿಟ್ಟ? ಸ್ನಾಕ್ಸ್ ಹೆಂಗ್ ಕೇಳೋದು ತಿಳ್ಕೊಂಡ್ ಬಂದ? ಹೆಂಗೆ? ಸ್ನಾಕ್ಸ್ ಕೊಡ್ಸು ತಿನ್ನಕ್ಕೆ. ಇದನ್ನೇ ಅನ್ಸುತ್ತೆ ಹೇಳೋದು ಹೊಸ ಪ್ರಯತ್ನ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಇವನ್ ಲೈಫ್ ಅಲ್ಲೂ ನಮಗೆ ಎಲ್ಲೆಲ್ಲೂ ಕರ್ಕೊಂಡೋಗಿಲ್ಲ. ಫಸ್ಟ್ ಟೈಮ್ ಬಂದು ಕಾರ್ ತಗೊಂಬಂದ್ ಮನೆ ಮುಂದೆ ನಿಲ್ಸಿದ. ನಡಿ ಮಗ ಎಲ್ಲಾನ ಹೊರಗ್ ಹೋಗೋಣ ಅಂತೇಳಿ ಕರ್ಕೊಂಬಂದ. ನಾನು ಅದೇ ₹1 ಖರ್ಚು ಮಾಡ್ದಿಲ್ದವನು ಬಂದು ಕಾರಲ್ಲಿ ಕರ್ಕೊಂಡ್ ಹೋಗ್ತಿದ್ದಾನೆ. ಮಧ್ಯದಲ್ಲಿ ನಿಲ್ಸಿ ಸೋಡಾನು ಕುಡ್ಸ ಗುರು. ಅದೇ ನಾನು ಯಾಕಪ್ಪ ಅಂತೇಳಿ ಇಷ್ಟು ಡೌಟ್ ಮೇಲೆ ಒಂದ್ ಮಾತು ಹೆಂಗೋ ಮೆಲ್ಲು ಕೇಳ್ದೆ, ಯಾಕ ಗುರು ಎಲ್ಲಿ ಕರ್ಕೊಂಡ್ ಹೋಗ್ತಿದ್ಯಾ ಅಂತ. ಇಲ್ಲ ಮಗ, ನಮ್ಮ ಅಕ್ಕರ ಮನೆ ಖಾಲಿ ಮಾಡ್ತಿದೀವಿ, ಅದಕ್ಕೆ ಹೆಂಗೋ ಸಾಮಾನು ಗಿಮಾನು ಎಲ್ಲ ಒತ್ತಾಕಿದ್ರೆ ಆಯ್ತು ಅಂತೇಳಿ ಅದಕ್ಕೆ ಕರ್ಕೊಂಡ್ ಹೋಗ್ತಿದ್ದೇನೆ ಅಂತ. ನಿಲ್ಸಯ್ಯ, ನಾವ್ ಹೋಗ್ತೀವಿ. ನಾನು ಆಟೋ ಜೊತೆದಲ್ಲಿ ಹೋಗ್ತೀನಿ, ನಿಲ್ಸ ಬೇಡ, ನಿಲ್ಸ. ಅದಕ್ಕೆ ಗುರು, ನೆಕ್ಸ್ಟ್ ಟೈಮ್ ಯಾರಾದ್ರೂ ಫ್ರೆಂಡ್ ಕಾರ್ ತಗೊಂಡ್ ಬಂದು ಹತ್ತು ಗಾಡಿನ ಅಂದ್ರೆ ಕೇಳ್ಬಿಟ್ಟದ, ಇಲ್ಲ ಅಂದ್ರೆ ಹಿಂಗ ಆಗುತ್ತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಪ್ಪ, ನನ್ ಪೂಜೆ ಲವ್ ಮಾಡ್ತಾ ಇದ್ರು, ಯಾಕಪ್ಪ ಬೇರೆ ಕಡೆ ಸಂಬಂಧ ಫಿಕ್ಸ್ ಮಾಡಿದೀರಾ? ನಾನೆಲ್ಲ ಹೇಳ್ತೀನೋ ಅಲ್ಲೇ ಕಾಣೋ ನಿನ್ ಮದ್ವೆ. ಅಪ್ಪ, ನನಗೆ ಇದೇ ತರ ಫೋರ್ಸ್ ಮಾಡ್ತಾ ಇದ್ರೆ ನೇಣ್ ಹಾಕೊಂಡ್ ಸತ್ತೋಗ್ತೀನಿ. ಬಾರೋ, ನಾನೇ ನಿಂಗ್ ನೇಣ್ ಹಾಕ್ತೀನಿ. ಅಪ್ಪ, ನಾನ್ ಪೂಜೆನ ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಾ ಇದೀನಪ್ಪ. ಈಗ ಸಡನ್ ಆಗಿ ಯಾವ್ದೋ ಅರೇಂಜ್ ಮ್ಯಾರೇಜ್ ಆಗು ಅಂದ್ರೆ ನಾನಾಗಲ್ಲಪ್ಪ. ಅಡ್ಕಸ್ಬಿ, ಹುಡುಗಿ ಮನೆ ಕಡೆಯವರು ಫಾರ್ಚುನರ್ ಕೊಡ್ತಾರ ಕಣೋ. 50 ಲಕ್ಷ ಕ್ಯಾಶು, 10 kg ಬಂಗಾರ ಕೊಡ್ತಾ ಇದಾರೆ. ಮದುವೆ ಆಗಕ್ಕೆ ಏನು ದೊಡ್ಡ ರೋಗ ನಿನ್ಗೆ? ಹಲೋ ಚಿನ್ನಿ, ಅಪ್ಪನ ಹತ್ರ ಮಾತಾಡ್ದೆ ಮದ್ವೆ ಬಗ್ಗೆ. ಯಾರು? ನಾನು ಕಣೋ, ಪೂಜಾ. ಯಾವ ಪೂಜಾ? Hold I'm happy with my performance today because like when I go to the ground level, the people are really happy about the work. ಅಷ್ಟೇ ಗುರು ಜೀವನ. ಫಾರ್ಚುನರ್ ಮುಂದೆ ಯಾವ ಪೂಜಾನೂ ಇಲ್ಲ. ಸಂಜು, ಏನಂದ್ರೆ ನಾನಿನ್ ಬಾಯ್ ಫ್ರೆಂಡ್ ಆಗ್ಲಾ? ನೀನು ಈ ತರ ಕೇಳ್ತಿದ್ಯಾ? ನೀನು ಫ್ರೆಂಡ್ ಕಣೋ. ಏನಂದ್ರೆ ಬಾಯ್ ಫ್ರೆಂಡ್ ಗಿಂತ ಸ್ವಲ್ಪ ಕಮ್ಮಿ, ಫ್ರೆಂಡ್ ಗಿಂತ ಸ್ವಲ್ಪ ಜಾಸ್ತಿ. ಕಂಗ್ರಾಚುಲೇಷನ್ ಬ್ರದರ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು? ಇತ್ತಾಗ ಮನೆ ನಾಯಿಯೋ ಅಲ್ಲ, ಮತ್ತೆ ಬೀದಿ ನಾಯಿಯೋ ಅಲ್ಲ ಅಂತ ತಾನೇ? ಏನಂತೀರಾ? ಈ ತರ ಹಿಂಸೆ ಕೊಡಬಾರ್ದು ಗುರು. ಅಟ್ಟುಗೋಡೆ ಮೇಲೆ ದೀಪ ಇಟ್ಟಂಗೆ. ಸಿಂಧು, ಒಂದ್ ಲೋಟ ಟೀ ಕೊಡೆ, ತಲೆ ನೋತೈತೆ. ಬೆಳಗ್ಗೆಯಿಂದ ನೀನ್ 6ನೇ ಸಲ ಟೀ ಕೇಳ್ತಿರೋದು. ನಿನ್ನೊಂದ್ ಮದ್ವೆ ಆಗೋ ಬದಲು ಒಬ್ಬ ಕುಡ್ಕೊಂಡ್ ಮದ್ವೆ ಆಗಿದ್ರೆ 1 ಕ್ವಾರ್ಟರ್ ಎಣ್ಣೆ ಕುಡ್ಸ್ಬಿಟ್ಟು ಆರಾಮಾಗಿ ಮಲ್ಗಿಸ್ಬಿಡ್ಬೋದಿತ್ತು. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಒಬ್ಬೊಬ್ರು ಜೀವನದಲ್ಲಿ ಒಂದೊಂದ್ ತರ ಕಷ್ಟ ಇರತ್ತಂತೆ. ಅವ್ರ ಜೀವನದಲ್ಲಿ ಈ ತರ ಕಷ್ಟ ಇದೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಅಮ್ಮ, ಏನಮ್ಮ ಮೇಕಪ್ ಪರ್ಸನ? ಮೇಕಪ್ ಬೇಕಮ್ಮ, ತಡಿ 10 ನಿಮಿಷ. ಈಗ ಬರುತ್ತೆ ಮನೆ ಮುಂದೆ ಹಸ, ಅದು ಬಂದ ತಕ್ಷಣ ಹಾಕುತ್ತೆ ಬಿಸಿ 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 ಮೇಕಪ್. ಅದು ತಂದು ಕೊಡ್ತೇನೆ, ನೀಟಾಗಿ ಮೆತ್ಕೊ ಮಕ್ಕಕ್ಕೆ. ದುಡ್ಡು ಕೊಟ್ಟು ಏನಕ್ಕೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ನ್ಯಾಚುರಲ್ ಪ್ರಾಡಕ್ಟ್ ಕೊಡ್ಸಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಶನಿವಾರ ವಾಯನಾಡಿಗೆ ಟ್ರಿಪ್ಪಿಗೆ ಹೋಗುವ, ಬರ್ತಿ? ಹೋಗುವಲ್ಲ, ಪಕ್ಕ ನಾ ಬರ್ತೆ. ಒಬ್ಬೊಬ್ರ 5,000 ಹಾಕ್ಬೇಕು.
ವಾಯನಾಡಿಗೆಲ್ಲ ಯಾಕೆ ಬ್ರೋ, ಇಲ್ಲೇ ತಾಯ್ನಾಡಲ್ಲೇ ಇದ್ಬಿಡು. ಬಡ್ಜೆಟ್ ಕಮ್ಮಿ ಇದ್ದಾಗ ಹಂಗೆ ಏನು ಮಾಡಕ್ಕಾಗಲ್ಲ, ತಾಯ್ನಾಡಲ್ಲಿ ಇದ್ಬಿಡು ಸುಮ್ಮನೆ. ಹೇ, ನಿನಗ್ ಗೊತ್ತಾ ಏನಕ್ಕೆ ಲಯನ್ ಅಷ್ಟೊಂದ್ ಚೆನ್ನಾಗಿದೆ ನೋಡಕ್ಕೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ನ್ ಗರ್ಲ್ ಫ್ರೆಂಡು ಇಲ್ಲ ವೈಫು ಒಂಥರಾ ಕಾಣಿಸುತ್ತೆ. ಹೌದಲ್ಲ, ಏನಕ್ಕೆ? ಅಷ್ಟೇ ಅಲ್ಲ, ನವಿಲ್ನ ನೋಡೋದಕ್ಕೆ ಏನ್ ಚೆನ್ನಾಗಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಹೆಣ್ಣವಿಲ್ನ ಒಂಥರಾ ಇರುತ್ತೆ. ಅಷ್ಟೇ ಅಲ್ಲದೆ ಕಾಡಲ್ಲಿರೋ ಯಾವ ಪ್ರಾಣಿನಾದ್ರೂ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದೇ ಫೀಮೇಲ್ಸ್ ನ ಒಂಥರಾ ಇರುತ್ತೆ. ಅದಲ್ದೆ ನೀರಲ್ಲಿರೋ ಫಿಶಸ್ ನ ಮೇಲ್ಸ್ ಎಲ್ಲ ಎಷ್ಟ್ ಕಲರ್ಫುಲ್ ಆಗಿರುತ್ತೆ, ಬಟ್ ಫೀಮೇಲ್ಸ್ ಒಂಥರಾ ಇರುತ್ತೆ. ಅದೆಲ್ಲ ಏನಿಗ್ ಗೊತ್ತಾ? ಯಾಕಂದ್ರೆ ಕಾಡಲ್ಲಿ ಇಲ್ಲ ನೀರಲ್ಲಿ ಬ್ಯೂಟಿ ಪಾರ್ಲರ್ ಇರಲ್ಲ ಅಲ್ಲ, ಅದಕ್ಕೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದ್ರೆ, ಯಾವ್ದಾದ್ರು ಒಂದು ಫ್ಯಾನ್ಸಿ ರೆಸ್ಟೋರೆಂಟ್ ಹೋಗಿ ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿರೋ ಫುಡ್ ಆರ್ಡರ್ ಮಾಡಿ, ಆ ಫುಡ್ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಎದುರುಗಡೆ ಇದ್ದವ್ರು ತಲೆ ತಿನ್ಬೇಕು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಲೋ, ನಿನ್ನ ಅವಾಜ್ ಬಾಳ ಕಟ್ ಕೇಳ್ತೈತ್ಲಿ. ನನಂದ್ರೆ ಚಲೋನ ಕೇಳ್ತೈತಿ, ಐಫೋನ್ ಅಲ್ಲ. ಈ ಲೊಕೇಶನ್ ಅಲ್ಲಿ ಬರ್ತದೆ ನೋಡ್ತೀರಿ? ಓ ಸಾರಿ, ಈ ಲೊಕೇಶನ್. ಫೋನ್ ಹಚ್ಚತ್ತಿಲ್ಲ ಲಿಪ ಒಂದೇ. ಈ ಫೋನ್ ತಗೋರು, ಈ ತಗೋ ಮಾತಾಡ. ಕಾಲ್ ಬರತೈತಿ, ನಡೀತೈತಿ. ಏನ್ ತಗೋರು? ಹೊಸದ ಐಫೋನ್ ತಗೋರು, ಕ್ವಾಲಿಟಿ ಚಲೋ ಇರ್ತೈತಿ, ಮಾತಾಡ. ಇರ್ಲಿಲ್ಲ ತಗೋತಿಲ್ಲ ಮತ್ತೆ, ತಗೋ ಮಾತಾಡ. ಕಡೆ ತಗೋತಿಲ್ಲ, ತಗೋ. ಅದಕ್ಕೆ ಗುರು ಒಂದು ಗಾದೆ ಮಾತಿದೆ, ಅಲ್ಪಂಗ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲೂ ಕೊಡೆ ಹಿಡಿತಾನಂತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋಗೆ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.